ಸರ್, ಇವತ್ತು ನಿನ್ನೆ ಒಬ್ಬರ ಬಗ್ಗೆ ಮಾತಾಡಿದ್ದು, ಅಮೃತಾಂಜನಿ ಅಂತ. ಒಬ್ಬರು ಲೀಡರ್ಗೆ ಸರ್ವಿಸ್ ಮಾಡಿ ಒಂದೊಳ್ಳೆ MLC ಹುದ್ದೆನೇ ಪಡೆದುಬಿಟ್ರು ಅಂತ. ಒಬ್ಬ ಸೀನಿಯರ್ ಲೀಡರ್ಗೆ ಅವ್ರಿಗೆ ಎಲ್ಲ ರೀತಿಯ ಸೇವೆ ಮಾಡಿ MLC ಪೊಸಿಷನ್ನೇ ತಗೊಂಬಿಟ್ರು. ಬೇರೆಯವರೆಲ್ಲ ತುಂಬ ಕಷ್ಟಪಡ್ತಾರೆ ಜನರ ಸೇವೆಗೆ, ಏಕ ವ್ಯಕ್ತಿ ಸೇವೆ ಮಾಡಿ MLC ಹುದ್ದೆ ತಗೊಂಡ್ರು ಅಂತ ಒಂದು ಸುದ್ದಿ ನಾವು ಮಾಡಿದ್ದು. ಇವತ್ತು ಸರ್ ಅದನ್ನು ನೋಡಿ ಇನ್ಸ್ಪೈರ್ ಆಗಿ ಕೆಲವರು ನನಗೆ ಫೋನ್ ಮಾಡಿದರು. ಮತ್ತೊಬ್ಬ ಲೀಡರ್ ಸರ್, ಒಬ್ಬ ಲೀಡರ್ ಇಷ್ಟು ದಿನ ನಾವು ಯಾವುದೋ ಒಂದು ನಿಗಮ ಮಂಡಳಿ ಏನೋ ಕೊಟ್ಟಿದ್ರು ಆತನಿಗೆ. ಆಮೇಲೆ ಆತನಿಗೊಂದು ಒಳ್ಳೆಯ ಪೊಸಿಷನ್ ಸಿಕ್ಕಿದೆ, ಇವತ್ತು ಒಂದು ಒಳ್ಳೆಯ ಪೊಸಿಷನ್ ಸಿಕ್ಕಿದೆ. ಅವನ ಹಿನ್ನೆಲೆ ಹೇಳಿದ್ರು ನನಗೆ ಯಾರೋ. ಅವ ಶಾಕ್, ನಮ್ಗೆ ಗೊತ್ತೇ ಇರಲಿಲ್ಲ. ಅವ್ನು ನಮಗೂ ಗೊತ್ತಿರೋನೆ. ಈ ಮನುಷ್ಯ ಒಬ್ಬ ಲೀಡರ್ಗೆ ಸೇವೆ ಮಾಡಿ MLC ಹುದ್ದೆ ಅಂತ ತಗೊಂಡ್ರೆ ಈ ಮನುಷ್ಯ 5-6 ಜನಕ್ಕಂತೆ. ಅವ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿದ್ರೆ ಇದಷ್ಟೇ ಬ್ಯಾಕ್ಗ್ರೌಂಡ್ ಅಂತ. ಬೇರೆ ಲೀಡರ್ಗಳಿಗೆ, ಒಳ್ಳೆಯ ಪವರ್ಫುಲ್ ಲೀಡರ್ಗಳಿಗೆ ಅವನ್ನ ಸಮಾಧಾನವಾಗಿ ಇಟ್ಕೊಳ್ಳೋದು, ಅವ್ರು ಖುಷಿ ಪಡಿಸೋದು, ಸರ್ವಿಸು, ಅದಕ್ಕೆ ಬಕ್ಷೀಸಾಗಿ ಇಷ್ಟು ದೊಡ್ಡ ಹುದ್ದೆ ಅಂತೆ. ಆಮೇಲೆ ಇವರ ಹುದ್ದೆ ಕಾಂಪೀಟ್ ಮಾಡಿದವರು ಇದಾರಲ್ಲ, ಅವರು ಪಕ್ಷಕ್ಕೋಸ್ಕರ ಸೌದಿರೋರು, ಆಮೇಲೆ ರಿಸೋರ್ಸ್ ಕೂಡ ಇಟ್ಕೊಂಡಿರೋರು, ತುಂಬ ದುಡ್ಡು ಗಿಡ್ಡು ಇಟ್ಕೊಂಡು ಎಲ್ಲ ಟ್ರೈ ಮಾಡೋದಂತೆ ಪೊಸಿಷನ್ಗೆ. ಅವ್ರದ್ದು ಯಾರ್ದು ಆಗ್ಲಿಲ್ವಂತೆ, ಇವ್ರದ್ದು ದುಡ್ಡು ಕೆಲಸ ಮಾಡಿಲ್ವಂತೆ. ಬಿಕಾಸ್ ಆಫ್ ಕಳೆದ ಸುಮಾರು ವರ್ಷಗಳಿಂದ ಇವರು ಕೊಟ್ಟ ಸೇವೆ ಇದೆಯಲ್ಲ, ಇವ್ರ ಮನೆಗಂತೆ ಸರ್ ಹೋಗೋಕೆ ಸೀನಿಯರ್ ಲೀಡರ್ಗಳು ಏನೋ ಭಾಳ ಖುಷಿ ಪಡ್ತಾರಂತೆ. ಒಂದೇ ಕುಟುಂಬದ ಹಲವು ಲೀಡರ್ಗಳು ಇವ್ರ ಮನೇಲೇ ಇರ್ತಿದ್ರಂತೆ ಯಾವಾಗಲೂ. ಕಡೆ ಕ್ಷಣದಲ್ಲಿ ನೋಡೋಣ ಬಾರ್ಗೇನಿಂಗ್ ನಡೀತಾ ಇತ್ತಂತೆ. ಇಲ್ಲ ನೀವೇನಾರು ನಾನು ಕೊಡದೇ ಇದ್ರೆ ಗೊತ್ತಲ್ಲ ಅಂತ ಹೇಳಿ ಅವರು ಕೂತ್ರು ಅಂತ ಸುದ್ದಿ ಸರ್. ನನಗೆ ಇನ್ನಷ್ಟು ಇನ್ಫಾರ್ಮೇಶನ್ ಮಾತಾಡಬೇಕಿತ್ತು. ಲಾಸ್ಟ್ ಕ್ಷಣದಲ್ಲಿ ಯಾರೋ ಫೋನ್ ಮಾಡಿ ಹೇಳಿದ್ರು, ನಮ್ಗೆ ಬಹುಶಃ ಸುಳಿವೇ ಇರಲಿಲ್ಲ ಆ ಲೀಡ್ರು ಈ ಥರದವರು ಅಂತ ಸರ್. ಇದು ಇವತ್ತಿನ ಗೌರ್ಮೆಂಟ್ ಗಾಸಿಪ್ ಸಬ್ಜೆಕ್ಟ್ ಸರ್. ಇದು